ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ನಾವು ಹೇಗೆ ಮಾಲ್ಟ್ ಪೌಡರ್ನ ಮಾಡ್ತೀವಿ ಅಂತ ತೋರಿಸ್ತಾ ಇದ್ದೀನಿ. ಇದು ಕಡಲೆ ಬೀಜ. ಮೊದಲಿಗೆ ಕಡಲೆ ಬೀಜ ತೋರಿಸ್ತಾ ಇದ್ದೀನಿ. ಇದು ಬಂದು ಕಡಲೆ ಕಾಳು. ಇದು ಮೆಂತ್ಯ ಸ್ವಲ್ಪ ಕಡಿಮೆನೇ ತೊಗೊಂಡಿದ್ದೀವಿ, ಕಹಿ ಬರುತ್ತೆ ಅಂತ ಹೇಳಿ. ಇದು ಉದ್ದಿನ ಕಾಳು. ಎಲ್ಲದನ್ನು ನೀವು ಕಾಳನ್ನೇ ತೊಗೋಬೇಕು. ಇದು ಹುರುಳಿ ಕಾಳು, ಯಾವುದನ್ನು ಬೇಳೆ ತೊಗೋಬೇಡಿ, ಕಾಳುಗಳು. ಇದು ತೊಗರಿ ಕಾಳು, ಇದು ಯಾರೋ ಬೆಳೆದಿದ್ರು ಕೊಟ್ಟಿದ್ರು, ಸೊ ಅದನ್ನು ಆ್ಯಡ್ ಮಾಡಿದ್ದೀವಿ. ಇದು ಕೆಂಪಕ್ಕಿ, ಇದು ಹೆಸರು ಕಾಳು, ಇದು ಗೋಧಿ, ಇದು ಸೋಯಾಬೀನ್ ಕಾಳು. ಇದು ಸೋಯಾ ಚಂಕ್ಸ್ ಅಲ್ಲ, ಸೋಯಾ ಕಾಳು. ನೋಡೋದಕ್ಕೆ ಬಟಾಣಿ ಥರ ಇರುತ್ತೆ, ಬಟ್ ವೈಟ್ ಕಲರ್ ಇರುತ್ತೆ. ಸೋಯಾ ಕಾಳು ಇದು ಒಂದು ನಾರ್ಮಲ್ ರೇಷನ್ ಅಕ್ಕಿ, ಸೊಸೈಟಿ ಅಕ್ಕಿ. ಇದು ಬಾದಾಮಿ, ಇದು ಆರ್ಕ ಅನ್ಕೋತೀನಿ. ಇದು ಸಿರಿಧಾನ್ಯ ಬರುತ್ತಲ್ಲ, 2 ಥರದಷ್ಟೇ ಹಾಕಿದ್ದೀವಿ ಈ ಸಲ. ನವಣೆ, ಆರ್ಕ ಅನ್ಕೋತೀನಿ, ನನಗೆ ಸರಿಯಾಗಿ ಹೆಸರು ಗೊತ್ತಿಲ್ಲ. ನಮ್ಮ ಅತ್ತೆಯವರು ಹಾಕಿದ್ದಾರೆ. ಇದು ಬಂದು ಬಾರ್ಲಿ ದೇಹಕ್ಕೆ ತಂಪು, ಸೊ ಬಾರ್ಲಿನೂ ಸ್ವಲ್ಪ ಆ್ಯಡ್ ಮಾಡಿದ್ದೀವಿ. ನಾರ್ಮಲಾಗಿ ಗಂಜಿ ಮಾಡೋವಾಗ್ಲೂ ಬಾರ್ಲಿ ನೀರನ್ನ ಕುದಿಸ್ಬಿಟ್ಟೆ ಮಾಡೋದು. ಇದು ನೋಡಿ, ನಾವು ಮಿಲ್ಲಲ್ಲಿ ಕಾಳನ್ನ ಹುರಿತಾ ಇರೋದು. ಇದು ಆ್ಯಕ್ಚುಲಿ ಇಷ್ಟು ನಾನು ಮದುವೆಯಾಗಿ ಬಂದಾಗ್ಲಿಂದನೂ ನಾವು ಮನೆಯಲ್ಲೇ ಫ್ರೈ ಹುರಿತಾ ಇದ್ವಿ. ಬಟ್ ಇವಾಗ ನಾನು ಲಾಸ್ಟ್ ಟೈಮ್ ನನ್ನ ಹಸ್ಬೆಂಡ್ ಜೊತೆ ಮಿಲ್ಲಿಗೆ ಹೋಗಿದ್ದಾಗ ಅಲ್ಲಿ ನೋಡಿದೆ, ಇಲ್ಲಿ ಕಾಳನ್ನು ಹುರಿದು ಪುಡಿ ಮಾಡೋಕ್ಕೆ ಕೊಡಲಾಗುತ್ತದೆ ಅಂತ ಇತ್ತು. ಅದು ನೋಡಿ ನಂಗೆ ತುಂಬ ಖುಷಿ ಆಗೋಯಿತು. ಎಷ್ಟೋ ನಮ್ಮ ಕೆಲಸನ ಸುಲಭ ಮಾಡ್ತು. ನಾನು ಈ ಥರದ್ದು ಬೇರೆ ಎಲ್ಲೂ ನೋಡಿಲ್ಲ. ತುಂಬ ಚೆನ್ನಾಗಿ ಒಂದೇ ಹದವಾಗಿ ಕಾಳುಗಳು ಕಪ್ಪಾಗ್ದಲೇ ಹುರಿಸ್ತಾರೆ ಅವರು. ತುಂಬ ನಮ್ಮ ಕೆಲಸ ತುಂಬ ಸುಲಭ ಆಯಿತು. ತುಂಬ ಚೆನ್ನಾಗೂ ಫ್ರೈ ಆಯಿತು. ಎಲ್ಲದನ್ನೂ ಅಲ್ಲೇ ಮಿಲ್ಲಲ್ಲೇ ತೊಗೊಂಡು ಹೋಗಿ ನಾವು ಹುರಿಸಿ, ಇದರಲ್ಲಿ ರಾಗಿನೂ ಆ್ಯಡ್ ಮಾಡ್ತೀವಿ. ನಾನು ಲಾಸ್ಟಲ್ಲಿ ತೋರಿಸ್ತೀನಿ ನಿಮಗೆ. ರಾಗಿನ ಅಲ್ಲೇ ಕ್ಲೀನ್ ಮಾಡಿಸಿ ನಾವು ಫ್ರೈ ಮಾಡಿಸಿದ್ದೀವಿ. ನಿಮಗೆ ತೋರಿಸಲಿಲ್ಲ ನಾನು. ಇಲ್ಲಿ ನೋಡಿ, ಅದು ಸಿಲಿಂಡ್ರ್ ಕನೆಕ್ಟ್ ಮಾಡಿದ್ದಾರೆ. ತುಂಬ ನಿಜವಾಗ್ಲೂ ಎಷ್ಟು ಟೈಮ್ ಸೇವ್ ಆಗುತ್ತೆ ನಮಗೆ ಅಂದರೆ ತುಂಬ ಯೂಸ್ಫುಲ್ ಆಯಿತು ಇದು ಆ್ಯಕ್ಚುಲಿ. ಎಲ್ಲರೂ ಅಲ್ಲಿ ಮಿಲ್ಲಿಗೆ ಬಂದವರೆಲ್ಲರೂ ನೋಡ್ತಾ ಇದ್ದರು, ಏನಿದು ಹಿಂಗೆ ಹುರಿತಾ ಇದ್ದಾರಲ್ಲ ಅಂತ. ಇದು ಎಲ್ಲ ಹುರಿದಾದ್ಮೇಲೆ ಅಲ್ಲೇ ಒಂದು ಪಾತ್ರೆಯಲ್ಲಿ ಹಾಕಿದ್ವಿ, ಸ್ವಲ್ಪ ಆರಲಿ ಅಂತ. ನೋಡ್ತಾ ಇರ್ಬೋದು ನೀವು. ಇದು ನೆಕ್ಸ್ಟ್ ಡೇ ಹೋಗಿ ನಾವು ಪೌಡರ್ ಮಾಡೋದಕ್ಕೆ ಹಾಕಿದ್ವಿ. ಯಾಕಂದರೆ ತುಂಬ ಬಿಸಿ ಇತ್ತು. ಬಿಸಿ ಇದ್ದಾಗ ಅದನ್ನು ಪೌಡರ್ ಮಾಡ್ಸೋದು ಬೇಡ ಅಂತ ಹೇಳಿ ಅಲ್ಲೇ ಇಟ್ಬಿಟ್ಟು ಬಂದಿದ್ವಿ. ಇದು ನೋಡಿ, ಪೌಡರ್ ಆದಮೇಲೆ ಮನೆಗೆ ತೊಗೊಂಡು ಬಂದು ಒಂದು ಪೇಪರ್ ಹಾಕಿ ಅದನ್ನು ಆರಿಸ್ತಾ ಇದ್ದೀವಿ. ಆಮೇಲೆ ಸ್ನೇಹಿತರೆ, ಇಲ್ಲಿ ನೋಡಿ, ರಾಗಿನ ಕ್ಲೀನ್ ಮಾಡಿಸ್ತಾ ಇರೋದು. ಈ ಥರದ್ದು ನಾನು ಎಲ್ಲೂ ನೋಡಿಲ್ಲ. ಆ್ಯಕ್ಚುಲಿ ಎಲ್ಲ ಮಿಲ್ಲಲ್ಲೂ ಫಸ್ಟ್ ನಾರ್ಮಲ್ ಕ್ಲೀನಿಂಗ್ ಹಾಕ್ತಾರಲ್ಲ, ಅದನ್ನು ನೋಡಿದ್ದೀನಿ. ಫಸ್ಟ್ ಪ್ರೋಸೆಸ್ ಕ್ಲೀನಿಂಗ್ ಆದಮೇಲೆ ಇದು ಸೆಕೆಂಡ್ ಪ್ರೋಸೆಸ್ಸು, ಒಟ್ಟು ಧೂಳು ತೆಗಿಯೋದು ಅಂತ. ನೋಡಿ, ಇದು ಫೈನಲಿ ನಾನು ಎಲ್ಲ ಡಬ್ಬಗಳಿಗೆ ಸ್ಟೋರ್ ಮಾಡಿ ಇಟ್ಟಿದ್ದೀನಿ. ನಮ್ಮ ಮನೆಯಲ್ಲಿ ಎಲ್ಲರೂ ಕುಡಿತಾರೆ. ಇಷ್ಟು ನಮಗೆ ಒಂದು 5-6 ಮಂತ್ಸ್ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ನೀವು ಪ್ರಪೋರ್ಷನ್ ಹೇಗೆ ತೊಗೋಬೇಕಂದ್ರೆ, ಕಾಳುಗಳು ಎಷ್ಟು ತೊಗೋತಿರಲ್ಲ ಅದ್ರ ಡಬಲ್ ಅಕ್ಕಿ, ರಾಗಿ, ಗೋಧಿನ ಆ್ಯಡ್ ಮಾಡ್ಕೋಬೇಕು. ಥ್ಯಾಂಕ್ ಯು.